ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 26 ಮಾರ್ಚ್ 2026. मुरली महावाक्यಗಳು मीठे बच्चे, संग दोष से बचकर पढ़ाई पर पूरा पूरा ध्यान दो तो कोई भी तूफान आ नहीं सकते. बाकी माया को दोषी मत बनाओ. ಮಧುರ ಮಕ್ಕಳೇ, ಸಂಗ ದೋಷದಿಂದ ಉಳಿದು ಸದಾ ವಿದ್ಯೆಯ ಮೇಲೆ ಪೂರ್ಣ ಗಮನವನ್ನು ಕೊಡ್ರಿ. ಇಂತಹ ಯಾವುದೇ ಆಗ ನಿಮ್ಮ ಮೇಲೆ ಯಾವುದೇ ಬಿರುಗಾಳಿ ದಾಳಿ ಮಾಡೋದಿಲ್ಲ. ದಾಳಿ ಮಾಡಿದರೂ ಕೂಡ ಅದು ನಿನಗೆ ಪ್ರಭಾವಿತ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಾಕಿ ಮಾಯೆಗೆ ದೋಷಿ ಮಾಡಬೇಡ. ನಾ ಹಂಗೆ ಅನ್ಕೊಂಡಿರ್ಲಿಲ್ಲ, ಮಾಯಾನೇ ನನಗೆ ಹಂಗೆ ಮಾಡಿಸ್ತು, ಮಾಯಾ ಆಯ್ತಲ್ರಿ, ಮಾಯಾ ಮಾಡಿಸಿದೆ ಅಂತ ಮಾಯೆಗೆ ದೋಷಿ ಕೊಡಬೇಡ. ಯಾಕೆಂದರೆ ಸ್ವಯಂ ನೀನು ಸಂಘ ದೋಷದಲ್ಲಿ ಪ್ರಭಾವಿತ ಆಗಬೇಡ ಅಂತ. ಸಂಘದ ದೋಷ ಏನಿದೆ ಆ ದೋಷವನ್ನು ನೀನು ಕಟ್ಟಬೇಡ. ಅರ್ಥಾತ್ ಒಂದಿದೆ ಸ್ಥೂಲ ಸಂಘ ದೋಷ, ಇನ್ನೊಂದಿದೆ ಸೂಕ್ಷ್ಮ ಸಂಘ ದೋಷ. ಸ್ಥೂಲ ಸಂಘ ದೋಷ ಅಂದರೆ ಯಾರು ಯಾವತ್ತಿಗೂ ಡ್ರಾಮಾದ ಪ್ರತಿ, ಯಾರು ಯಾವತ್ತಿಗೂ ತಮ್ಮ ಜೀವನದ ಕಥೆ ಹೇಳಿಕ್ ನೋಡ್ತಾರ, ಯಾರು ಯಾವತ್ತಿಗೂ ಈ ನಾಟಕದಲ್ಲಿ ಆಗು ಹೋಗುಗಳ ಸ್ಥೂಲ ಮಾತು, ಸ್ಥೂಲ ದೇಹದ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಇರ್ತಾರ, ಅಥವಾ ತಮ್ಮ ಕರ್ತವ್ಯದ ಬಗ್ಗೆ ನಾ ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಸೇವೆ ಮಾಡಿದೆ, ನಾ ಇಷ್ಟೆಲ್ಲ ನಿರ್ಮಾಣ ಮಾಡಿದೆ ಅಂತ ಟೋಟಲ್ ನಾಟಕದ ಬಗ್ಗೆ ಹೇಳ್ತಾರೋ, ಇದಾಗಿದೆ. ಇದು ಕೂಡ ದೋಷನೇ. ಯಾಕಂದ್ರೆ ಇದರಲ್ಲಿ ಆತ್ಮಸ್ಥಿತಿ ಇಲ್ಲ ಅಂದ್ರ, ಆತ್ಮಿಕ ಸ್ಮೃತಿ ಇಲ್ಲ ಅಂದ್ರ, ಆತ್ಮಿಕ ಉನ್ನತಿನೇ ಇಲ್ಲ ಅಂದಮೇಲೆ ಅದು ಕೂಡ ಸ್ಥೂಲ ರೂಪದಲ್ಲಿಯೂ ಕೂಡ ಸಂಘದ ದೋಷ ಅಂಟ್ಕೊಳ್ತದೆ. ಇನ್ನು ಸೂಕ್ಷ್ಮ ರೂಪದ ಸಂಘ ದೋಷ ಅಂದರೆ ಇದರಲ್ಲಿ ಬೇರೆಯವರು ಯಾರ್ದು ದೋಷ ನನ್ನ ಮೇಲೆ ಏನಾಗೋದಿಲ್ಲ, ದಾಳಿ ಆಗೋದಿಲ್ಲ. ಇದರೊಳಗೆ ಏನಿದೆ ಅಂತಂದರೆ, ಯಾವ ನನ್ನ ಮನಸ್ಸಿದೆ, ಈ ಮನಸ್ಸಿನಲ್ಲಿ 63 ಜನ್ಮದ ವಿಚಿತ್ರ ವಿಕಾರಿ ಸಂಸ್ಕಾರಗಳಿವೆ, ಅನೇಕ ದೂಷಿತ ವಿಚಾರಗಳಿವೆ. ನನ್ನ ವಿಚಾರಗಳು, ನನ್ನ ಸಂಸ್ಕಾರಗಳೇ, ನನ್ನ ಅನೇಕ ಹಿಂದಿನ ನಿರ್ಣಯಗಳು ಈಗ ಮಾನಸಿಕ ಅವಸ್ಥೆಯ ಮೇಲೆ, ಆತ್ಮಿಕ ಸ್ಥಿತಿಯ ಮೇಲೆ ಪ್ರಭಾವ ಬೀರಿಸ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಂಘ ದೋಷದಿಂದ ಉಳ್ಕೊಂಡು ನಡಿ ಅಂದರೆ ಏನು ಮಾಡಬೇಕು? ಸಂಘ ದೋಷ ಒಳಗಡೆ ವಿಚಾರ ನಡೀತಾ ಇದೆ, ಸಂಸ್ಕಾರದಲ್ಲಿ ಇಷ್ಟು ಡೀಪ್ ಪತಿತಪನ ಇದೆ, ತನ್ನ ಕಡೆಗೆ ಆಕರ್ಷಣೆ ಮಾಡ್ತದೆ ನನ್ನ ಬುದ್ಧಿ ಏನತ್ತಂದ್ರ ಏನು ಮಾಡೋದು? ಅದಕ್ಕಾಗಿ ಬಾಬಾ ಹೇಳ್ತಾರ, ಜ್ಞಾನದ ಬಿಂದುಗಳನ್ನು ಯೂಸ್ ಮಾಡು. ಜ್ಞಾನ ಹೇಳ್ತದ, ನೀನು ಆ ದೂಷಿತ ವಿಚಾರನೂ ಅಲ್ಲ, ನೀನು ಆ ಕೆಟ್ಟ ಸಂಸ್ಕಾರನೂ ಅಲ್ಲ, ನೀನು ಈ ಎಲ್ಲ, ನಿನ್ನ ಮೇಲೆ ಯಾರ ಪ್ರಭಾವ ಆಗಕ್ಕೆ ಸಾಧ್ಯ ಇಲ್ಲ. ನಿನ್ನ ಮೇಲೆ ಅಂದರೆ ಆತ್ಮನ ಮೇಲೆ. ಅಂತಹ ಪರಿಶುದ್ಧ, ಅನ್ಟಚ್ಡ್, ಶುದ್ಧ ಆತ್ಮ ನಾನಿದ್ದೀನಿ ಅಂದಮೇಲೆ ಇದು ಎಲ್ಲವೂ ಎಲ್ಲಿದು? ಇದು ಎಲ್ಲವೂ ಮನಸ್ಸಿನಲ್ಲಿ ಡ್ರಾಮಾನುಸಾರ ನೂಂದಾಗಿರುವಂತಹ ಬಿರುಗಾಳಿ. ಇದು ಈ ದೋಷದೊಳಗೆ ಇದು ನಂದು ಅಂತ ಅನ್ಕೊಳ್ಳದೆ ಸಂಘ ದೋಷ. ಇದು ನನ್ನ ವಿಚಾರ, ನನ್ನಲ್ಲಿ ಇಂಥ ವಿಚಾರ ಯಾಕೆ ಬರ್ತಾ ಇದೆ, ನನ್ನ ಮನಸ್ಸು ಅಂತ ಅನ್ಕೋತೀನಿ ಅಂದರೆ ಇದೇ ಸಂಘ ದೋಷ ಅಂತಾರೆ ಬಾಬಾ. ಅದಕ್ಕಾಗಿ ಸಂಘ ದೋಷದಿಂದ ಸದಾ ಉಳ್ಕೊಂಡು ನಡೀರಿ. ವಿದ್ಯೆ ಮೇಲೆ ಪೂರ್ಣ ಗಮನ ಕೊಡ್ರಿ. ಯಾಕಂದರೆ ಮುರಳಿ ಕೇವಲ ಅಕ್ಷರ ಅಲ್ಲ, ಮುರಳಿ ಕೇವಲ ಪ್ರವಚನ ಅಲ್ಲ, ಮುರಳಿ ಸಾಕ್ಷಾತ್ ಪರಮಾತ್ಮನ ಶ್ರೀಮತ. ಈ ಶ್ರೀಮತದಿಂದ ಜೀವನ್ ಮುಕ್ತಿ ಸಿಗುವ ಕಾರಣದಿಂದ, ಆತ್ಮಿಕ ಉನ್ನತ ಅವಸ್ಥಾ ಪ್ರಾಪ್ತಿಯಾಗೋದ್ರಿಂದ ಮುರಳಿಯ ಮೇಲೆ ಪೂರ್ಣ ಗಮನ ಇರಲಿ. ಯಾವುದೇ ಥರದ ಬಿರುಗಾಳಿ ಆಗ ನಿಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಬಾಕಿ ಮಾಯಾನೇ ಮಾಡಿಸಿದ್ದು, ನನಗೆ ಹಂಗೆ ಇಚ್ಛಾ ಇರಲಿಲ್ಲ ಅಂತ ಮಾಯೆ ಮೇಲೆ ದೋಷಿ ಹಾಕಬೇಡ್ರಿ, ಮಾಡಬೇಡ್ರಿ. ಪ್ರಶ್ನ, कौन सी एक बात सदा ध्यान पर रखो तो बेड़ा पार हो जाएगा? ಯಾವ ಒಂದು ಮಾತನ್ನ ಸದಾ ಸ್ಮೃತಿಯಲ್ಲಿ ಇತ್ತಂದ್ರ, ಗಮನದಲ್ಲಿ ಇತ್ತು ಅಂತಂದ್ರ ನಿಮ್ಮ ಜೀವನ ನೌಕೆ ಪಾರ್ ಆಗ್ಬಿಡ್ತದ ಅಂತ ಹೇಳ್ತಾರೆ ಬಾಬಾ. ಉತ್ತರ ಬಾಬಾ ಹೇಳ್ತಾರೆ, ಬಾಬಾ ಆಪ್ಕ ಜೋ ಹುಕುಮ್, ಬಾಬಾ ತಮ್ಮ ಆಜ್ಞೆ ಸಿರ್ಮಾತೆ, ಬಾಬಾ ನಾನು ನಿಮ್ಮ ಆಜ್ಞೆಯನ್ನು ನನ್ನ ತಲೆ ಮೇಲೆ ಇಟ್ಕೊಂಡು ಪಾಲನೆ ಮಾಡ್ತೀನಿ ಅನ್ನೋದಲ್ಲ. ऐसे सदा बाबा के हुक्म पर चलते रहो तो तुम्हारा बेड़ा पार हो जाएगा. ಬಸ್ ಇಷ್ಟೇ, ಬಾಬಾ ನಿಮ್ಮ ಶ್ರೀಮತ್ ಅವಶ್ಯ ನಾನು ಮಾಡ್ತೀನಿ ಅಂತ ಇಷ್ಟು ನೀವು ತಿಳ್ಕೊಂಡು ನಡೆದ್ರಿ ಅಂದ್ರ
ಬಾಬಾ ಹೇಳ್ತಾರ, ನಿಮ್ಮ ಜೀವನ ನೌಕೆ ಪಾರಾಗಿ ಹೋಗ್ತದೆ. ಹುಕುಂ ಪರ್ ಚಲ್ನೆ ವಾಲೆ ಮಾಯಾ ಕೆ ವಾರ್ ಸೆ ಬಚ್ ಜಾತೆ. ಯಾರು ಭಗವಂತನ ಶ್ರೀಮತದ ಹುಕುಮ್ನ ಮೇಲೆ, ಭಗವಂತನ ಆಜ್ಞೆ ಅನುಸಾರ ನಡೀತಾರಲ್ಲ, ಅವರು ಜೀವನ ನೌಕೆ ಪಾರ್ ಆಗಲೇಬೇಕಂತಾರೆ ಬಾಬಾ. ಯಾವುದು ಮನಸ್ಸು ಪತಿತ ನೀರಿನಲ್ಲಿ ಮುಳುಗಿ ಹೋಗಿದೆ, ಪತಿತ ಸಂಸಾರದಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ, ಬುದ್ಧಿಯ ಮೇಲೆ ಪ್ರಭಾವ ಇದೆ, ಸಂಸ್ಕಾರಗಳು ದೂಷಿತಾಗಿವೆ, ಇವೆಲ್ಲವುಗಳು ಕೂಡ ಇದೆಲ್ಲವುಗಳಿಂದ ನೀವು ಮುಕ್ತ ಆಗ್ತೀರಿ ಅಂತಾರೆ ಬಾಬಾ. ಯಾವಾಗ ಬಾಬಾರವರ ಆಜ್ಞೆಯನ್ನ ಅಷ್ಟು ಶಿರಸಾವಹಿಸಿ ಯಾವಾಗ ಪಾಲಿಸ್ತೀರಿ, ಆಗ ಬುದ್ಧಿ ಕಾ ತಾಲ ಖುಲ್ ಜಾತಾ ಹೇ. ಬಾಬಾ ಹೇಳ್ತಾರ, ಬುದ್ಧಿಯ ಬೀಗ ಇನ್ನ ಬ್ರಹ್ಮಕುಮಾರಿ ಜೀವನದಲ್ಲಿ ಪೂರ್ಣ ಓಪನ್ ಆಗಿಲ್ಲ ಅಂತ. ಅಂದಮೇಲೆ ಬಾಬಾ ಹೇಳ್ತಾರ, ನೀವು ಎಷ್ಟೆಷ್ಟು ಆಜ್ಞೆಯನ್ನ ಪಾಲಿಸ್ತೀರಿ, ಬಾಬಾ ಹೇಳಿದಂತೆ ನಡೀತೀರಿ, ಅಷ್ಟಷ್ಟು ಈ ಬುದ್ಧಿಯ ಬೀಗ ತೆಗಿತಾ ಹೋಗ್ತದೆ. ಅಪಾರ ಖುಷಿ ರೇತಿ ಹೇ. ಬುದ್ಧಿ ಬೀಗ ತೆಗೆದಂತೆ, ಸತ್ಯದ ಅರಿವಾದಂತೆ, ಜಾಗೃತಿಯಾದಂತೆ ಬಹಳಷ್ಟು ಖುಷಿ ಆಗ್ತದೆ. ಕೋಯಿ ಭಿ ಉಲ್ಟಾ ಕರಮ್ ನಹಿ ಹೋತಾ ಹೇ. ಯಾವಾಗ ಜಾಗೃತಿ ಇದೆ, ಅವೇರ್ನೆಸ್ ಇದೆ, ಯಾವುದು ನಾಟಕ, ಯಾವುದು ನಾನು, ಯಾವುದು ನಾನಲ್ಲ ಅಂತ ಅಂದಮೇಲೆ ಈ ಸ್ಥಿತಿಯೊಳಗೆ ನಿಮ್ಮಿಂದ ಯಾವ ತಪ್ಪು ಕರ್ಮನೂ ಆಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಮುರಳಿಯ ಮುಖ್ಯ ಸಾರ, ಬಾಪ್ ಟೀಚರ್ ಸದ್ಗುರು ದ್ವಾರ ಜೋ ಶಿಕ್ಷಾಯೇ ಮಿಲ್ತಿ ಹೇ ಉನ್ ಪರ್ ಚಲ್ನಾ ಹೇ. ಬಾಬಾ ರೂಪದೊಳಗ ಭಗವಂತ, ಬಾಬನ್ ರೂಪದಲ್ಲಿ ಭಗವಂತ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ ಯಾವ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ, ಅದರ ಮೇಲೆ ನಡೆಯುವುದನ್ನ ಕಲೀರಿ ಅಂತಾರೆ ಬಾಬಾ. ಮಾಯಾ ಕೋ ದೋಷ ನ ದೇಕರ್ ಅಪ್ನಿ ಕಮಿಯೋಂ ಕಿ ಜಾಂಚ್ ಕರ್ ಉನ್ಹೇ ನಿಕಾಲ್ನಾ ಹೇ. ಮಾಯೆಗೆ ದೋಷ ಕೊಡದೆ ಎಲ್ಲಾ ಕಮ್ಜೋರಿಗಳನ್ನ ಚೆಕ್ ಮಾಡ್ಕೊಂಡು ತೆಗೆದು ಹಾಕುವ ಕೆಲಸ ಮಾಡ್ರಿ. ಕಮ್ಜೋರಿಗಳನ್ನ ಗುರುತಿಸ್ಕೊಡ್ರಿ ಅಂತಾರೆ ಬಾಬಾ. ಯಾಕಂದ್ರೆ ಇವರು ಗುಪ್ತ ಚೋರ್, ಗುಪ್ತ ಕಳ್ರಿ ಇವರು. ಕಮ್ಜೋರಿಗಳು ನನಗೆ ನಾ ಚೆಕ್ ಮಾಡ್ಕೊಳಕ್ ಹೋದ್ರ ನಾ ಎಂದಿಗೂ ಕಾಣುವುದೇ ಇಲ್ಲ. ಐ ಆಮ್ ಬೆಟರ್ ಅನ್ನುವಂಥದ್ದು ಇಗೋದೊಳಗ ನನ್ನ ಕಮ್ಜೋರಿನೇ ತಿಳಿಯುವುದಿಲ್ಲ. ಯಾವಾಗ ತಿಳಿತದಂದ್ರ ಯಾವಾಗ ಪರಿಸ್ಥಿತಿ ಬರ್ತದ, ಯಾವಾಗ ಉದ್ದೇಶಪೂರ್ವಕವಾಗಿ ಅನ್ಯರು ಈ ಪಾತ್ರಕ್ಕೆ ಏನಾದ್ರೂ ಅಂತಾರ, ಹಿಂಸೆ ಕೊಡ್ತಾರ, ಕಷ್ಟ ಕೊಡ್ತಾರ, ಪರೀಕ್ಷೆ ತೋತಾರತ್ತಂದ್ರ ಅವಾಗ ನಾ ಹೆಂಗ್ ರಿಯಾಕ್ಟ್ ಮಾಡ್ತೀನಿ, ಅದನ್ನ ಹೆಂಗ್ ಮನ್ಸಿನ ಮೇಲೆ ತಗೋತೀನಿ ಅನ್ನೋದೇ ಅಂದಾಗ ನನಗೆ ನನ್ನೊಳಗಿರುವ ವೀಕ್ನೆಸ್ ಗೊತ್ತಾಗೋದು. ಯಾರೂ ಏನೂ ಅಂದೇ ಇಲ್ಲ, ನಾ ಸದಾ ಕಂಫರ್ಟ್ ಝೋನ್ ಒಳಗಿದ್ದೀನಿ ಅಂತಂದ್ರ ನಾನು ಏನಿದ್ದೀನಿ ಅನ್ನೋದ ನನಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅನೇಕ ಪರಿಸ್ಥಿತಿಗಳು ನನ್ನೊಳಗಿರುವ ಕಮ್ಜೋರಿಗಳನ್ನು ತಿಳಿಸ್ತವ. ಆ ಕಮ್ಜೋರಿಗಳನ್ನು ಚೆಕ್ ಮಾಡ್ಕೊಡ್ರಿ ಮತ್ತು ಅವುಗಳನ್ನು ತೆಗೆದು ಹಾಕುವಂಥ ಕೆಲಸ ಮಾಡ್ರಿ. ಸೆಕೆಂಡ್ ಪಾಯಿಂಟ್, ಅಹಂಕಾರ ಕಾ ತ್ಯಾಗ ಕರ್ ಅಪ್ನಿ ಪಢಾಯಿ ಮೇ ಮಸ್ತ್ ರೆಹನಾ. ಅಹಂಕಾರದ ತ್ಯಾಗ ಮಾಡಿ ತಮ್ಮ ವಿದ್ಯೆಯಲ್ಲಿ ಸದಾ ಮಸ್ತ್ ಆಗಿರಬೇಕು. ಕಬಿ ದೂಸರೋಂ ಸೆ ಸೇವಾ ನಹಿ ಲೇನಿ ಹೇ. ಅನ್ಯರಿಂದ ಸೇವೆ ತಗೋಬೇಡ್ರಿ ಅಂತಾರೆ ಬಾಬಾ. ಸ್ಥೂಲ ರೂಪದಲ್ಲೂ ಕೂಡ ಎಷ್ಟು ಸಾಧ್ಯ ಅಷ್ಟು ತಮ್ಮ ಸೇವೆಯನ್ನು ತಾವೇ ಮಾಡಿಕೊಡ್ರಿ, ತಮ್ಮ ಮುಖ್ಯ ಕರ್ತವ್ಯಗಳನ್ನು ತಾವೇ ನಿಭಾಯಿಸ್ರಿ. ಎರಡನೇದು, ಸೂಕ್ಷ್ಮ ರೂಪದಲ್ಲಿಯೂ ಕೂಡ ಮನಸ್ಸಿನ ಮೂಲಕ, ಭಾವನೆಗಳ ಮೂಲಕ ಇವ್ರು ನನಗೆ ಸ್ಪಂದಿಸ್ಬೇಕು, ಇವ್ರು ನನಗೆ ಇಷ್ಟಪಡಬೇಕು, ಇವ್ರು ನನಗೆ ಪ್ರೀತಿ ಮಾಡಬೇಕು, ಇವ್ರು ನನಗೆ ಯಾಕಂತ ಕೇಳಬೇಕು ಅನ್ನುವಂಥದ್ದು ಇದೆಯಲ್ಲ, ಇದು ಕೂಡ ಅನ್ಯರಿಂದ ಸೇವಾ ತಗೊಳ್ಳೋದೇ ಆಗಿದೆ. तो संग दोष से बहुत संभाल करने हैं. ಸಂಘದ ದೋಷ ಬಹಳ ಬೇಗನೆ ಇಫೆಕ್ಟ್ ಆಗ್ತದ ಮನಸ್ಸಿನ ಮೇಲೆ. ಯಾಕಂದ್ರೆ ಇದು ಕಲಿಯುಗದ ರಾವಣನಿಗೆ ವಶೀಭೂತ ಆದಂಥ ಮನಸ್ಸು ಕಮ್ಜೋರಿಗಳನ್ನ ಅಟ್ರಾಕ್ಟ್ ಮಾಡ್ತದ. ಅದಕ್ಕಾಗಿ ಈ ಸಂಘದ ದೋಷ ಇದೆಯಲ್ಲ, ಅದರಿಂದ ಬಹಳ ನೀವು ಸಂಭಾಲನೆ ಮಾಡಿಕೊಂಡು ನಡಿಬೇಕಿದೆ. वरदान, संकल्प के इशारों से सारी कारोबार चलाने वाले सदा लाइट के ताजधारी भव. ಸಂಕಲ್ಪದ ಇಶಾರೆಯ ಮೂಲಕ, ಸೂಚನೆಯ ಮೂಲಕ ಎಲ್ಲ ಕಾರ್ಯಗಳನ್ನು, ಕಾರೋಬಾರನ್ನ, ಅಧಿಕಾರವನ್ನ ನಡೆಸುವಂತಹ ಸದಾ ಲೈಟ್ನ ಪ್ರಕಾಶಧಾರಿ ಆಗ್ರಿ ಅಂತ. ಜೋ ಬಚ್ಚೆ ಸದಾ ಲೈಟ್ ರೆಹತೆ ಹೇ. ಯಾವ ಮಕ್ಕಳು ಸದಾ ಲೈಟ್ ಆಗಿರ್ತಾರೆ, ಅಂದ್ರೆ ನಾ ಆತ್ಮ ಇದೀನಿ ಅನ್ನೋದು ಕೂಡ ಒಂದು ಲೈಟ್. ಇದು ನಾನು ಕರ್ತಾಪನ್ನದ ಭಾನದಿಂದ ಪರೆ, ನಾನು ಅಕರ್ತ ಆತ್ಮ ಅನ್ಕೊಂಡು ಈ ನಾಟಕವನ್ನ ಯಾರು ಸಾಕ್ಷಿಯಾಗಿ ನೋಡ್ತಾರೋ ಅವರು ಲೈಟ್ ಇರ್ತಾರ. ಯಾರು ಲೈಟ್ ಇರ್ತಾರೆ ಅವರು ಸಂಕಲ್ಪ ಸಮಯ ಎಂದಿಗೂ ವ್ಯರ್ಥವಾಗಿ ಹೋಗಲು ಸಾಧ್ಯವಿಲ್ಲ. ಅವ್ರ ಸಮಯ ಸಂಕಲ್ಪ ವ್ಯರ್ಥ ಆಗುವುದಿಲ್ಲ ಅಂತಾರೆ ಬಾಬಾ. ಯಾಕೆ?
वही संकल्प उठता है जो होने वाला है. ಅವ್ರಿಗೆ ಅವೇ ವಿಚಾರಗಳು ಬರ್ತಾವ ಯಾವ ನೆಕ್ಸ್ಟ್ ಆಗುದಿದೆ. जैसे बोलने से बात को स्पष्ट करते वैसे ही संकल्प से सारी कारोबार चलते हैं. ಹೇಗೆ ಮಾತನಾಡೋದ್ರಿಂದ ಮಾತು ಸ್ಪಷ್ಟ ಆಗ್ತದೆ. ನಾ ಮಾತಾಡಿದ್ರೆ ಅದಕ್ಕೆ ನಾ ಏನು ಒಳಗೆ ಹೇಳ್ಬೇಕು ಅನ್ಕೊಂಡೀನಿ ಅದು ಇನ್ನೊಬ್ಬರಿಗೆ ಸ್ಪಷ್ಟ ಆಯಿತು. ಅದೇ ರೀತಿಯಾಗಿ ಸಂಕಲ್ಪದಿಂದನೇ ಏನು ಸ್ಪಷ್ಟ ಆಯಿತು. ಈಗ ನಾ ಮಾತಾಡಿನಂತ ಅವ್ರಿಗೆ ಗೊತ್ತಾಯಿತು ಕಸ ಗುಡಿಸ್ಬೇಕು ಅಂತ, ಅವ್ರು ಕಸ ಗುಡಿಸ್ತಾರ. ಮಾತಾಡಿದ ಮೇಲೆ ಗೊತ್ತಾಯಿತು ಇವತ್ತು ಚಪಾತಿನೇ ಮಾಡಬೇಕು, ರೊಟ್ಟಿ ಇಲ್ಲ ಚಪಾತಿನೇ ಮಾಡಬೇಕು. ಅವ್ರಿಗೆ ಗೊತ್ತಾಯಿತು, ಅದಕ್ಕೆ ಅವ್ರು ಚಪಾತಿ ಮಾಡ್ಲಿಕ್ಕೆ ಶುರು ಮಾಡಿದರು. ಹಾಗೆ ಬಾಬಾ ಹೇಳ್ತಾರ, ನೀ ಸಂಕಲ್ಪ ಮಾಡಿದ್ರೆ ಅವ್ರು ಅದೇ ಕೆಲಸ ಮಾಡಬೇಕು. ಸಂಕಲ್ಪದ ಇಶಾರೆಯ ಮೂಲಕ ಎಲ್ಲ ಕಾರೋಬಾರ ನಡಿಬೇಕು. ಅಬ್ ಐಸಿ ವಿಧಿ ಅಪನಾವು. ಹಂಗಾದ್ರೆ ಏನು ಮಾಡಬೇಕು ಅಂತ ತಿಳಿಸಿದ್ರೆ ತಿಳ್ಕೊಳ್ಳಲ್ಲ, ಹಿಂಗೆ ಅನ್ಕೋತದ ಮನಸ್ಸು. ತಿಳಿಸಿದ್ರೆ ತಿಳ್ಕೊಳ್ಳಲ್ಲ, ಹೇಳಿದ್ದೇ ಮಾಡುವುದಿಲ್ಲ, ಇನ್ನು ಬರೇ ಮನಸ್ಸಿನಾಗ ಅನ್ಕೊಂಡ್ರೆ ಹೆಂಗೆ ಮಾಡಬೇಕು ಅಂತ. ಅದಕ್ಕೆ ಬಾಬಾ ಒಂದು ವಿಧಿ ಹೇಳ್ತಾರ. ಏನು? ತಬ್ ಯಹ ಸಾಕಾರ ವತನ್ ಸೂಕ್ಷ್ಮ ವತನ್ ಬನೆ. ಯಾವಾಗ ಈ ರೀತಿ ಕಾರೋಬಾರ್ ನಡೀತದ, ಈ ಸಾಕಾರ ವತನವು ಕೂಡ ಸೂಕ್ಷ್ಮ ವತನವಾಗಿ ಪರಿವರ್ತನೆ ಆಗ್ತದೆ. ಇಸ್ಕೆ ಲಿಯೆ ಸೈಲೆನ್ಸ್ ಕಿ ಶಕ್ತಿ ಜಮಾ ಕರೋ, ಲೈಟ್ ಕೆ ತಾಜ್ಧಾರಿ ಬನೋ. ಅದಕ್ಕಾಗಿ ಬಾಬಾ ಯುಕ್ತಿ ಹೇಳ್ತಾರೆ, ನೀನು ಪ್ರಕಾಶದ ಕಿರೀಟಧಾರಿ ಆಗೋ. ಪ್ರಕಾಶದ ಕಿರೀಟಧಾರಿ ಅಂದರೆ ನಾನು ವ್ಯಕ್ತಿ, ನಾನು ಇನ್ಚಾರ್ಜ್, ನಾನು ಈ ರೀತಿ ಏನೋ ಅಧಿಕಾರಿ ಇದ್ದೀನಿ ಅನ್ನೋದನ್ನು ಬಿಡು. ಇದೆಲ್ಲ ಸುಳ್ಳು. ನಾನು ಒಂದು ಲೈಟ್, ನಾನೊಂದು ಪ್ರಕಾಶ, ನಾನು ಈ ನಾಟಕದಿಂದಲೂ ಕೂಡ ಪರೆಯಾಗಿರುವಂತಹ ದಿವ್ಯ ಜ್ಯೋತಿ ಇದೀನಿ ಅನ್ನುವಂಥದ್ದು ನೆನಪು ಮಾಡಿಕೊಡ್ರಿ. ಆ ಸ್ಥಿತಿಯಲ್ಲಿ ಸ್ಥಿತ ಆದ್ರಿ ಅಂತಂದ್ರೆ ಮತ್ತೆ ಸೈಲೆನ್ಸ್ ಅಂತಾರೆ ಬಾಬಾ. ಪಾಸ್ಟನ್ನು ಡಿಟ್ಯಾಚ್ ಆಗಿ, ಪಾಸ್ಟಿಂದ ಮುಕ್ತಾಗಿ, ಫ್ಯೂಚರಿಂದಲೂ ಮುಕ್ತಾಗಿ ಪ್ರೆಸೆನ್ಸಲ್ಲಿರೋದು, ಇದೇ ಸೈಲೆನ್ಸ್. ನಾ ಏನೇನಿದ್ದೀನಿ ಅಂತ ಇದೆಯಲ್ಲ ಅದನ್ನೆಲ್ಲ ಬಿಟ್ಟು, ಏನೇನ ಆಗ್ಬೇಕಂತಿದೆ ಅದೆಲ್ಲ ಬಿಟ್ಟು ಏನದ ಅದೇ ಆತ್ಮ, ಅದೇ ಸೈಲೆನ್ಸ್. ಈ ಸೈಲೆನ್ಸ್ನ ಶಕ್ತಿ ಯಾವಾಗ ಜಮಾ ಮಾಡ್ಕೊಳ್ತೀರಿ ಅವಾಗ ಲೈಟ್ನ ಪ್ರಕಾಶಧಾರಿ ಆಗ್ತೀರಿ, ಲೈಟ್ನ ಕಿರೀಟಧಾರಿ ಯಾವಾಗ ಆಗ್ತೀರಿ. ಬಾಬಾ ಹೇಳ್ತಾರ ಆಗ ಅದೇ ಸಂಕಲ್ಪ ಬರ್ತದ, ಯಾವುದು ಆಗಬೇಕಾಗಿದೆ. ನಿಮ್ಮ ಸಂಕಲ್ಪ ಇನ್ನೊಬ್ಬರಿಗೆ ಹಿಂಗೆ ಇಶಾರೆ ಕೊಡ್ತದಲ್ಲ, ಅವ್ರು ತಿಳ್ಕೊಂಡು, ಅವ್ರು ಕೇಳಿಸ್ಕೊಂಡು ಅನಿಸ್ಕೊಂಡಲ್ಲ, ಹೇಳಿಸ್ಕೊಂಡಲ್ಲ, ತಾವೇ ತಿಳ್ಕೊಂಡು ಆ ಕಾರ್ಯವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಸ್ಲೋಗನ್, ಇಸ್ ದುಃಖಧಾಮ್ ಸೆ ಕಿನಾರಾ ಕರ್ಲೋ ತೋ ಕಭಿ ದುಃಖ ಕಿ ಲೆಹರ್ ಆ ನಹೀ ಸಕ್ತಿ. ಈ ದುಃಖಧಾಮದಿಂದ ನೀನು ಬಿಡುಗಡೆ ಹೊಂದಿದಾಗ ಮಾತ್ರ ದುಃಖದ ಅಲೆಗಳು ನಿನಗ, ಅಂದರೆ ಬುದ್ಧಿಯಿಂದ ದುಃಖಧಾಮದಿಂದ ಪರೆಯಿರು, ಸದಾ ಸುಖಧಾಮದ ಸ್ಥಿತಿ ಅನುಭವ ಮಾಡು. ಆವಾಗ ದುಃಖಧಾಮದ ಅಲೆಗಳು ನಿನಗೆ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅವ್ಯಕ್ತಿಶಾರೆ ನಿಶ್ಚಯದ ಫೌಂಡೇಶನ್ ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರು ಆಗ್ರಿ. जैसे कार में बैटरी जब थोड़ा ढीली हो जाती, कार अपने आप नहीं चलती तो दूसरों से थोड़ा धक्का लगवाते हैं. ಹೇಗೆ ಕಾರ್ ಗಾಡಿ ಒಳಗೆ ಬ್ಯಾಟ್ರಿ ಜಾಸ್ತಿನೇ ಡಿಸ್ಚಾರ್ಜ್ ಆಯಿತು ಅಂತಂದ್ರೆ ನಿಂತಂಥ ಗಾಡಿ ತಂತಾನೇ ಚಾಲೂ ಮಾಡಿದ ತಕ್ಷಣ ಸ್ಟಾರ್ಟ್ ಆಗೋದಿಲ್ಲ, ಅದಕ್ಕೆ ಯಾರೋ ಒತ್ತಬೇಕಾಗ್ತದೆ. ಅವಾಗ ಗಾಡಿ ಏನಾಗ್ತದ, ಮುಂದಕ್ಕೆ ಹೋಗ್ತದ. ಅದೇ ರೀತಿಯಾಗಿ ಯಾವ ಆತ್ಮನೊಳಗೆ आपका फेथ हो, समझो इनसे हमको मदद मिल सकती है. ತಿಳ್ಕೊಡ್ರಿ, ನಿಮ್ಮ ಮೇಲೆ ಅವ್ರದ್ದು ವಿಶ್ವಾಸ ಇದೆ, ಅವ್ರ ವಿಶ್ವಾಸ ಇದೆ ನಿಮ್ಮ ಮೇಲೆ ಅಂದಮೇಲೆ ನೀವು ಹೇಳಿದ ಕೆಲಸ ಆಗ್ಬಿಡ್ತದೆ. ನಿಮ್ಮ ಮೇಲೆ ವಿಶ್ವಾಸನೇ ಇಲ್ಲ ಅಂದಮೇಲೆ ನೀವು ಹೇಳಿದ್ರು ಆ ಕೆಲಸ ಆಗೋದಿಲ್ಲ. तो थोड़ा सा सहयोग लेकर आगे बढ़ जाना चाहिए. कमजोरी की बात को ज़्यादा नहीं सोचना, तब खुशी में आगे बढ़ते जाएंगे. ಯಾರದೇ ನಮ್ಮ ಮೇಲೆ ವಿಶ್ವಾಸ ಯಾವಾಗ, ಅವ್ರ ಕಮ್ಜೋರಿಯನ್ನು ಎತ್ತಿಡಿಬೇಡ್ರಿ, ಅವ್ರ ಕಮ್ಜೋರಿಯನ್ನು ಫೋಕಸ್ ಮಾಡಬೇಡ್ರಿ, ಅವ್ರಿಗೆ ಮುಂದುವರಿಸ್ರಿ. ಆಗ ಅವರು ಬರೀ ನಿಮ್ಮ ಇಶಾರೆ ಮೇಲೆ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಪ್ರಕಾಶದ ಕಿರೀಟವುಳ್ಳ ಆತ್ಮ, ಪ್ರಕಾಶಧಾರಿ. ಕಿರೀಟ ಅರ್ಥಾತ್ ಜವಾಬ್ದಾರಿ. ಯಾವ ಜವಾಬ್ದಾರಿ? ನನ್ನನ್ನು ಈ ಸರ್ವ ಬಂಧನಗಳಿಂದ ಮುಕ್ತ ಮಾಡಿಕೊಳ್ಳುವ ಜವಾಬ್ದಾರಿ, ಅನೇಕರನ್ನ ಸರ್ವ ಬಂಧನಗಳಿಂದ ಮುಕ್ತರನ್ನಾಗಿ ಮಾಡುವ ಜವಾಬ್ದಾರಿ, ದೇಹದಿಂದ ಪರೆ ದೇಹಿ ಸ್ಥಿತಿಯಲ್ಲಿ
ಸ್ಥಿತಾಗುವ ಮುಖ್ಯ ಜವಾಬ್ದಾರಿ ಇದು ಡ್ರಾಮಾನುಸಾರ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನೀಗ ನನ್ನ ಸೈಲೆನ್ಸ್ನ ಸ್ಥಿತಿಯಲ್ಲಿ ನಾನು ಆತ್ಮ ಆಗಿರುವ ಹಾಗೂ ಎಲ್ಲ ಸ್ಟೋರಿಯಿಂದ ಪರೆಯಾಗಿರುವ ಸತ್ಯವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ನನ್ನ ಮೂಲ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತವಾಗುತ್ತಿರುವೆನು. ಓಂ ಶಾಂತಿ.